ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಫ್ ಫಾರ್ ಲೈಫ್ ಚಾನೆಲ್ಗೆ ಸ್ವಾಗತ. In this video we are going to discuss or we are going to derive the relation between u, v, n and r, where u is object distance, v is image distance, n is refractive index and r is radius of curvature of the given spherical surface. And this concept belongs to chapter Ray Optics and Optical Instruments, which is the 9th chapter of 2nd PUC Physics according to NCERT syllabus of Karnataka. This video is 10th part of this chapter in Educare Light for Life YouTube channel. If you haven't watched the previous episodes, you can check the links in the description. You can directly check our channel. Okay, let us start now and let us begin with the consideration. Okay, now consider an object O placed on the principal axis of the given spherical surface having center of curvature C and radius of curvature R, which forms image at I, then V be the image distance and U is the object distance. O represents object and I represent image of object O, and distance is measured from the optic center of the lens. So the distance from optic center to the image is image distance, which is represented by a letter V, and distance between optic center and object is called object distance and it is represented by a letter U. Object distance ಏನಿರುತ್ತೆ ಅದನ್ನು U ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಹಾಗೆ ಇಮೇಜ್ ಏನಿದೆ ಅದನ್ನು ಏನು ಮಾಡ್ತೇವೆ ನಾವು V ಅಂದರೆ ಇಮೇಜ್ ಡಿಸ್ಟನ್ಸ್ ಏನಿದೆ ಅದನ್ನು V ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಸಿ ಅಂತ ಇದೆ. ಸಿ ಅಂದ್ರೇನು? ಇಟ್ ಈಸ್ ಅ ಸೆಂಟರ್ ಆಫ್ ಕರ್ವೇಚರ್ ಆಫ್ ಸ್ಪೆರಿಕಲ್ ಸರ್ಫೇಸ್. ಸೊ ಸೆಂಟರ್ ಆಫ್ ಕರ್ವೇಚರಿಂದ ಆಪ್ಟಿಕ್ ಸೆಂಟರ್ಗೆ ಏನು ಡಿಸ್ಟನ್ಸ್ ಇರುತ್ತೆ ಅದನ್ನೇನು ಕರಿತೇವೆ ನಾವು ರೇಡಿಯಸ್ ಆಫ್ ಕರ್ವೇಚರ್. ಅದನ್ನು ಕ್ಯಾಪಿಟಲ್ ಆರ್ ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಈಗ ಇಲ್ಲಿ ಎನ್ ಅನ್ನೋ ಪಾಯಿಂಟಿಗೆ ಏನಾಗುತ್ತೆ, ಇಲ್ಲಿಂದ ಆಬ್ಜೆಕ್ಟಿಂದ ಲೈಟ್ ರೇ ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಆಗಿರುವಂತಹ ಪಾಯಿಂಟ್ ಏನಿದೆ ಅಲ್ಲಿ ಒಂದು ನಾರ್ಮಲ್ ಅನ್ನು ಎಳೆದಿದ್ದಾರೆ. ಸೊ ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ and incident ray, that is the angle between normal and incident ray is called incident angle, that is represented by letter I. Incident angle ಏನಿದೆ ಅದನ್ನು I ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಂತರ ಏನಾಗುತ್ತೆ, ಇಲ್ಲಿ ನಾರ್ಮಲ್ ಒಂದಿದೆ, ನಂತರ ರಿಫ್ರಾಕ್ಷನ್ ಆದ ನಂತರ ಮತ್ತೊಂದು ಲೈಟ್ ರೇ ಹೋಗುತ್ತೆ. ಎಲ್ಲಿಗ ಇಲ್ಲೋಯ್ತು, ರಿಫ್ರಾಕ್ಷನ್ ಆದ ನಂತರ ಹೀಗೆ ಹೋಯಿತು, ಇಲ್ಲಿ ನಾರ್ಮಲ್ ಇದೆ. ಸೊ ನಾರ್ಮಲ್ ಆ್ಯಂಡ್ ರಿಫ್ರಾಕ್ಟೆಡ್ ರೇ ಏನಿದೆ ಅದರ ನಡುವೆ ಇರುವಂತಹ ಆ್ಯಂಗಲನ್ನು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರೀತಾರೆ. ಅದನ್ನು ಆರ್ ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಆಯಿತಾ? ಹಾಂ, ಇದಿಷ್ಟು ಕನ್ಸಿಡರೇಷನ್. ನಂತರ ಇಲ್ಲೇನಾಗುತ್ತೆ, ಫಾರ್ ಎ ಸ್ಮಾಲ್ ಆ್ಯಂಗಲ್ಸ್ ಅಂತ ಹೇಳಿದ್ರೆ ಈಗ ಆ್ಯಂಗಲ್ಸ್ ಏನಿದ್ದಾವೆ ಅವು ಚಿಕ್ಕದಿದ್ದಾವೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ಇಲ್ಲಿ ಹಲವಾರು ಟ್ರಯಾಂಗಲ್ಸ್ ಇದ್ದಾವೆ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೇವೆ ನಾವು ಟ್ಯಾನ್ ಆಫ್ ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡ್ತೇವೆ. ಏನಾಗುತ್ತೆ ಇಲ್ಲಿಗ ಟ್ಯಾನ್ ಆಫ್ NOM ಟ್ರಯಾಂಗಲ್ ಇದು. ಹಾಂ, NM ಅಂತ ಹೇಳಿದ್ರೆ ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಡ್ರೌನ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಫ್ರಾಮ್ ಎ ಪಾಯಿಂಟ್ ಎನ್ ಅನ್ನೋ ಪಾಯಿಂಟಿಂದ ಈ ಪ್ರಿನ್ಸಿಪಲ್ ಆಕ್ಸಿಸ್ ಏನಿದೆ ಅದಕ್ಕೆ ನಾರ್ಮಲನ್ನು ಎಳೆದಿದ್ದಾರೆ. ಸರಿನಾ? ಸರಿಯಾಗಿದ್ರೆ NOM ಟ್ರಯಾಂಗಲ್ ಇದೆ. ಸೊ ಅದರ ಟ್ಯಾನ್ ಆಫ್ NOM ಅಂತಂದರೆ O ಅನ್ನೋದನ್ನ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿ ಟ್ಯಾಂಜೆಂಟನ್ನು ಫೈಂಡ್ ಔಟ್ ಮಾಡಿದ್ರೆ ಅಥವಾ ಟ್ಯಾನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಆಫ್ NOM ವಿಚ್ ಗಿವ್ಸ್ MN/OM. ಅದೇನಾಗಿರುತ್ತೆ, ಟ್ಯಾನ್ ಆಫ್ NOM ಆಗಿರುತ್ತೆ. ಅಂದರೆ ಓನ ಆ್ಯಂಗಲ್ ಆಗಿ ಕನ್ಸಿಡರ್ ಮಾಡಿರ್ತಾರೆ.
ಇದನ್ನು ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅಥವಾ ರೆಫರೆನ್ಸ್ ಆಗಿ ಇಟ್ಕೊಂಡು ಟ್ಯಾನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ ಟ್ಯಾನ್ ಆಫ್ ಎನ್ ಒ ಎಮ್ ಈಸ್ ಈಕ್ವಲ್ ಟು ಎಮ್ ಎನ್ ಬೈ ಒ ಎಮ್ ಅಂತ ಬರಿಬಹುದು. ಈಗ ಸ್ಟಾರ್ಟಿಂಗ್ ಹೇಳಿದೆ ನಾವು ಫಾರ್ ಸ್ಮಾಲ್ ಆ್ಯಂಗಲ್ಸ್ ಅಂತ ಹೇಳಿದ್ದೇವೆ. ಇಫ್ ದ ಆ್ಯಂಗಲ್ ಈಸ್ ಟೂ ಸ್ಮಾಲ್, ಎನ್ ಒ ಎಮ್ ಆ್ಯಂಗಲ್ ಏನಿದೆ ಅದು ತುಂಬ ಚಿಕ್ಕದು ಇದೆ ಅಂತ ಹೇಳಿದ್ರೆ ಟ್ಯಾನ್ ಆಫ್ ಎನ್ ಒ ಎಮ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎನ್ ಒ ಎಮ್ ಆಗುತ್ತೆ. ಅಂತ ಹೇಳಿದ್ರೆ ಟ್ಯಾನ್ ಆಫ್ ಥೀಟಾ ಇದ್ದದ್ದು ಥೀಟಾ ಅಂತ ಬರಿಬೋದು. ಇಫ್ ಥೀಟಾ ಈಸ್ ಟೂ ಸ್ಮಾಲ್ ವಿ ಕ್ಯಾನ್ ರೈಟ್ ಟ್ಯಾನ್ ಆಫ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಅಂತ ಬರಿಬೋದು. ಅದನ್ನೆಲ್ಲ ಬರ್ತಿದ್ದಾರೆ. ಏನಾಗುತ್ತೆ, ಇಫ್ ಆ್ಯಂಗಲ್ ಈಸ್ ಟೂ ಸ್ಮಾಲ್ ದೆನ್ ಎನ್ ಒ ಎಮ್ ಈಸ್ ನಿಯರ್ಲಿ ಈಕ್ವಲ್ ಟು ಎಮ್ ಎನ್ ಬೈ ಒ ಎಮ್ ಅಂತ ಬರಿಬಹುದು. ಅದನ್ನೇ ಬರ್ತಿದ್ದಿಲ್ಲ ಈಗ, ತಿಳಿತಾ? ನಂತರ ಟ್ಯಾನ್ ಆಫ್ ಎನ್ ಸಿ ಎಮ್ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾವೆ. ಯಾವುದು? ಟ್ಯಾನ್ ಆಫ್ ಎನ್ ಸಿ, ಒಂದು ನಿಮಿಷ, ಟ್ಯಾನ್ ಆಫ್ ಎನ್ ಸಿ ಎಮ್. ಓಕೆ, ಟ್ಯಾನ್ ಆಫ್ ಎನ್ ಸಿ ಎಮ್ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಾ ಇದ್ದಾವೆ. ಆವಾಗ ಏನಾಗುತ್ತೆ, ಟ್ಯಾನ್ ಆಫ್ ಎನ್ ಸಿ ಎಮ್ ಈಸ್ ಈಕ್ವಲ್ ಟು ಎಮ್ ಎನ್ ಸಿ ಎಮ್ ಅಂತ ಹೇಳಿದ್ರೆ ಇದನ್ನು ಆ್ಯಂಗಲ್ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಇದನ್ನು ಆ್ಯಂಗಲ್ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಎನ್ ಎಮ್ ಅಥವಾ ಎಮ್ ಎನ್ ಡಿವೈಡೆಡ್ ಬೈ ಎಮ್ ಸಿ ಅಂತ ಬರಿಬೋದು. ಇಲ್ಲಿ ಕೂಡ ಇಫ್ ಥೀಟಾ ಈಸ್ ಟೂ ಸ್ಮಾಲ್ ದೆನ್ ವಿ ಕ್ಯಾನ್ ರೈಟ್ ಟ್ಯಾನ್ ಆಫ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ. ಸೊ ಟ್ಯಾನ್ ಆಫ್ ಎನ್ ಸಿ ಎಮ್ ಇದೆ. ಇಫ್ ಥೀಟಾ ಆ್ಯಂಗಲ್ ಈಸ್ ಟೂ ಸ್ಮಾಲ್ ನಾವೇನು ಬರಿಬೋದು, ಎನ್ ಸಿ ಎಮ್ ದಟ್ ಈಸ್ ಆ್ಯಂಗಲ್, ಅಂದರೆ ಥೀಟಾ ಅಂತ ಏನು ಹೇಳ್ತೇವಲ್ಲ ಅದ್ರ ಬದಲಿ ಆ್ಯಂಗಲ್ ಅಂತ ಹೇಳ್ಬೋದು ನಾವು. ಓಕೆ, ಎನ್ ಸಿ ಎಮ್ ಏನಿದೆ ಆ್ಯಂಗಲ್ ದಟ್ ಈಸ್ ಈಕ್ವಲ್ ಟು ಅಂದರೆ ನಿಯರ್ಲಿ ಈಕ್ವಲ್ ಟು ಎಮ್ ಎನ್ ಬೈ ಎಮ್ ಸಿ ಅಂತ ಬರಿಬೋದು. ಅರ್ಥ ಆಯ್ತಾ? ಅರ್ಥ ಆಯಿತು. ನೆಕ್ಸ್ಟ್ ಏನಿದೆ, ಟ್ಯಾನ್ ಆಫ್ ಎನ್ ಐ ಎಮ್ ಅಂತ ಇದೆ. ಟ್ಯಾನ್ ಆಫ್ ಎನ್ ಐ ಎಮ್ ಅದೇನಾಗುತ್ತೆ, ಟ್ಯಾನ್ ಆಫ್ ಎನ್ ಐ ಎಮ್ ಈಸ್ ಈಕ್ವಲ್ ಟು ಎಮ್ ಎನ್ ಬೈ ಎಮ್ ಐ ಆಗುತ್ತೆ. ಅಂದರೆ ಈಗ ಐ ಏನಿದೆ ಅದನ್ನು ಆ್ಯಂಗಲ್ ಕನ್ಸಿಡರ್ ಮಾಡಿದ್ದಾರೆ, ಅಂದರೆ ಇದನ್ನು ಆ್ಯಂಗಲ್ ಕನ್ಸಿಡರ್ ಮಾಡಿದ್ದಾರೆ. ಸೊ ಎನ್ ಎಮ್ ಬೈ ಎಮ್ ಐ, ಎಮ್ ಎನ್ ಬೈ ಎಮ್ ಐ ಆಗಿರುತ್ತೆ. ಯಾವುದು? ಟ್ಯಾನ್ ಆಫ್ ಎನ್ ಐ ಎಮ್. ಇಲ್ಲಿ ಕೂಡ ಇಫ್ ಥೀಟಾ ಈಸ್ ಟೂ ಸ್ಮಾಲ್ ವಿ ಕ್ಯಾನ್ ರೈಟ್ ಟ್ಯಾನ್ ಆಫ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಅಂತ ಹೇಳಿದ್ರೆ ಟ್ಯಾನ್ ಆಫ್ ಎನ್ ಐ ಎಮ್ ಏನಿದೆ ಅದನ್ನು ಆ್ಯಂಗಲ್ ಎನ್ ಐ ಎಮ್ ಅಂತ ಬರಿಬೋದು. ದ್ಯಾಟ್ ಎನ್ ಐ ಎಮ್ ಆ್ಯಂಗಲ್ ಏನಿದೆ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ಎಮ್ ಎನ್ ಬೈ ಎಮ್ ಐ ಅಂತ ಬರಿಬೋದು. ಅರ್ಥ ಆಯ್ತಾ? ಅರ್ಥ ಆಯಿತು, ಈಸಿ ಇದೆ, ಹೌದಾ? ನೆಕ್ಸ್ಟ್ ಏನಿದೆ ಆ ಕಾನ್ಸೆಪ್ಟನ್ನು ಸ್ಟಡಿ ಮಾಡಲಿಕ್ಕೆ ಟ್ರಯಾಂಗಲ್ಸ್ ರಿಲೇಟೆಡ್ ಒಂದು ಪ್ರಾಪರ್ಟಿನ ನಾವು ತಿಳ್ಕೊಳ್ಬೇಕು. ಇಲ್ಲೊಂದು ಟ್ರಯಾಂಗಲ್ ಇದೆ, ಯಾವುದು? ಎ ಬಿ ಸಿ ಅಂತ ಟ್ರಯಾಂಗಲ್ ಇದೆ, ಹೌದಾ? ಈ ಆ್ಯಂಗಲ್ಸ್ ಏನಿದ್ದಾವೆ ಇದನ್ನೇನು ಬರಿಬೋದು ಈಗ ನಾವು, ಬೀಟಾ ಅಂತ ಬೇಕಾ ಬರೆದಿಟ್ಕೊಳ್ಳೋಣ. ಓಕೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಈಗ ಈ ಆ್ಯಂಗಲ್ ಬೀಟಾ ಅದೇ ರೀತಿ ಆ್ಯಂಗಲ್ ಥೀಟಾ ಮತ್ತು ಆ್ಯಂಗಲ್ ಪೈ ಅದನ್ನ ಹೇಳ್ತೇವೆ ನಾವು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೇವೆ, ಸರಿನಾ? ನಂತರ ಇದರಲ್ಲಿ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲೊಂದು ಆ್ಯಂಗಲ್ ಬರುತ್ತೆ, ಅದನ್ನು ಕರಿತೇವೆ ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೇವೆ. ಈಗ ಟ್ರಯಾಂಗಲ್ನ ಪ್ರಾಪರ್ಟಿ ಏನಿದೆ ಅಂತ ಹೇಳಿದ್ರೆ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಿದೆ ಅಲ್ಫಾ ಅದನ್ನು ನಾವು ಕಂಡುಹಿಡಿಬೇಕು. ನಮಗೆ ಇಂಟೀರಿಯರ್ ಆ್ಯಂಗಲ್ಸಿನ ವ್ಯಾಲ್ಯೂಸ್ ಗೊತ್ತಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಂಟೀರಿಯರ್ಸ್ ಆ್ಯಂಗಲ್ಸ್ ಇರ್ತಾವಲ್ಲ ಅದರಲ್ಲಿ ಈ ಎರಡು ಆ್ಯಂಗಲ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿದರೆ ದಟ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಸೊ ಏನಾಗುತ್ತೆ, ಆಲ್ಫಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಥೀಟಾ ಪ್ಲಸ್ ಪೈ ಅಂತ ಹೇಳ್ಬೋದು. ಅಂದರೆ ಈ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಈ ಎಕ್ಸ್ಟೀರಿಯರ್ ಆ್ಯಂಗಲ್ನ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸರಿ, ಈಗ ಈ ಪ್ರಾಪರ್ಟಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಈ ಡೆರಿವೇಷನ್ ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡೋಣ. ಅದಕ್ಕೆ ಆ ಸೈಡ್ ಹೋಗ್ಕೊಂಡಿರ್ತೀನಿ. ಸರಿ, ಈಗ ಏನಾಗುತ್ತೆ, ಈಗ ಫಾರ್ ಟ್ರಯಾಂಗಲ್ ಎನ್ ಒ ಸಿ, ಫಾರ್ ಟ್ರಯಾಂಗಲ್ ಎನ್ ಒ ಸಿ ಏನಾಗಿರುತ್ತೆ, ಐ ಈಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ಗೊತ್ತಾಗ್ತಾ ಇದೆಯಾ? ಫಾರ್ ಟ್ರಯಾಂಗಲ್, ಓಕೆ, ಫಾರ್ ಟ್ರಯಾಂಗಲ್ ಎನ್ ಒ ಸಿ
ಏನಾಗಿರುತ್ತೆ, ಇದು ಟ್ರಯಾಂಗಲ್ ಆದರೆ ಇಲ್ಲಿ ಐ ಏನಿದೆ ಅದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಹಾಗಿದ್ರೆ ಇಂಟೀರಿಯರ್ ಆ್ಯಂಗಲ್ ಯಾವುದು? ಇಂಟೀರಿಯರ್ ಆ್ಯಂಗಲ್ ಯಾವುದು? NOM ಇದೊಂದು ಇಂಟೀರಿಯರ್ ಆ್ಯಂಗಲ್. ಅದೇ ರೀತಿ NCM ಇದು ಮತ್ತೊಂದು ಇಂಟೀರಿಯರ್ ಆ್ಯಂಗಲ್. ಟ್ರಯಾಂಗಲ್ ಯಾವುದು? ಇದು. ಆವಾಗ ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ನಂತರ ಇವೆರಡು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಹೌದಾ? ಅದರ ಪ್ರಕಾರ ಏನಾಗುತ್ತೆ ಈಗ, ಫಾರ್ ಟ್ರಯಾಂಗಲ್ NOC I is exterior angle and NOM and NCM are interior angles. ಸೊ ಈ ಪ್ರಾಪರ್ಟಿ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಈಗ, ಎಕ್ಸ್ಟೀರಿಯರ್ ಆ್ಯಂಗಲ್ ದಟ್ ಈಸ್ ಇಲ್ಲಿ ಅಲ್ಫಾ ಅಂತ ತಗೊಂಡಿದ್ದಾರಲ್ವಾ, ಅದೇ ರೀತಿ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಿದೆ ಐ ಯಾವುದಕ್ಕೆ, ಅದು NOC ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದಾಗತ್ತೆ, ಐ ಆಗತ್ತೆ. ದಟ್ ಈಸ್ ಈಕ್ವಲ್ ಟು ಇಂಟೀರಿಯರ್ ಆ್ಯಂಗಲ್ NOM ಪ್ಲಸ್ NCM ಆಗತ್ತೆ. ಹೌದಾ? ಹೌದು. ಈಗ ಐ ಈಸ್ ಈಕ್ವಲ್ ಟು NOM ಅಂದರೆ ನಮಗೆ ಗೊತ್ತಿದೆ. NOM ಅಂದರೆ ನಮಗೆ ಗೊತ್ತಿದೆ ಏನಾಗಿದೆ, MN/OM ಅದನ್ನು ಬರ್ಕೊಂಡ್ವಿ. ಇದ್ರ ಬದಲು ಇಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಏನು, MN/OM ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಏನಿದೆ ಇಲ್ಲಿಗ, ಆ್ಯಂಗಲ್ NCM ಅಂತ ಇದೆ, NCM ಅಂತ ಇದೆ. NCM ಅಂದ್ರೆ ಏನು, MN/MC. ಸೊ ಈ ಎರಡು ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದೇವಲ್ಲ, ಅದರ ವ್ಯಾಲ್ಯೂಯಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದನ್ನು ಇಕ್ವೇಷನ್ ನಂಬರ್ 1 ಅಂತ ಬರ್ಕೊಂಡ್ವಿ. ಹೌದಾ? ಹೌದು. ನೆಕ್ಸ್ಟ್ ಏನಿದೆ ಈಗ, ಫಾರ್ ಟ್ರಯಾಂಗಲ್ NIC. ಓಕೆ, ಫಾರ್ ಟ್ರಯಾಂಗಲ್ NIC ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಹೌದಾ? ಅವಾಗ ಏನಾಗುತ್ತೆ, ಇಲ್ಲಿ NCM ಅದು ಏನಾಗುತ್ತೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತೆ. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಆದರೆ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದು, ಇದೆರಡಾಗಿರುತ್ತೆ. ಯಾವುದು, R1 ಅಂದರೆ ಈ R1 ಇಂಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಅದೇ ರೀತಿ NIM ಈ ಆ್ಯಂಗಲ್, ಇದನ್ನು NIM ಅಂತ ಬರಿಬೋದು. ಸೊ ಈ ಆ್ಯಂಗಲ್ ಒಂದೇನಾಗುತ್ತೆ, ಇಂಟೀರಿಯರ್ ಆ್ಯಂಗಲ್ ಆಗುತ್ತೆ. ಮತ್ತೊಂದು R ಇಂಟೀರಿಯರ್ ಆ್ಯಂಗಲ್ ಆಗುತ್ತೆ. ಯಾವ ಎಕ್ಸ್ಟೀರಿಯರ್ ಆಗುತ್ತೆ, NCM ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ಅದನ್ನೆಲ್ಲ ಬರ್ಕೊಂಡ್ವಿ. ತಿಳಿತಾ? ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದು, NCM. ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದು, NCM. ಇಂಟೀರಿಯರ್ ಆ್ಯಂಗಲ್ನ ಸಮ್ ಅಂದರೆ ಎರಡುಗಳನ್ನ ಆ್ಯಡ್ ಮಾಡಬೇಕೀಗ. ಇಂಟೀರಿಯರ್ ಆ್ಯಂಗಲ್ ಯಾವುದು, ಒಂದು R, ಮತ್ತೊಂದು ಯಾವುದು NIM ಈ ಆ್ಯಂಗಲ್. ಹೌದಾ? 1 ಮಿನಿಟ್. ಈ ಆ್ಯಂಗಲ್ ಯಾವ್ದು ಹೇಳಿ, ಇಲ್ಲಿ ಬಂತು, ಇದು ಈ ಆ್ಯಂಗಲ್. ಸರಿನಾ? ಸರಿ. ಹಾಗಿದ್ರೆ ಆರ್ ನಾವು ಈ ಕಡೆ ತಗೊಂಡ್ರೆ ಅಥವಾ ಆರ್ ನಮಗೆ ಬೇಕು ಒಂದು ಸೈಡಿಗೆ. ಸೊ ಅದಕ್ಕೆ ಏನು ಮಾಡ್ತೇವೆ, ಆರ್ ಈಸ್ ಈಕ್ವಲ್ ಟು ಅಂದರೆ ಆರ್ನ ಇಲ್ಲೇ ಇಟ್ಕೊಂಡಿದ್ದೇವೆ, ಇದನ್ನು ಈ ಸೈಡ್ ತಗೊಂಡಿದ್ವಿ. ಅವಾಗ ಏನಾಗುತ್ತೆ, ಆ್ಯಂಗಲ್ NCM ಮೈನಸ್ NIM ಆಗುತ್ತೆ. ಹೌದಾ? ಅದನ್ನೆಲ್ಲ ಈ ರೀತಿ ಬರ್ಕೊಂಡ್ವಿ. ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ NCM ಮೈನಸ್ NIM ಅಂತ. ಆರ್ ಇದ್ದದನ್ನು ಹಾಗೆ ಬರ್ಕೊಂಡ್ವಿ. ಆ್ಯಂಗಲ್ NCM ಅಂದರೆ ಏನೀಗ, ಆ್ಯಂಗಲ್ NCM. ಆ್ಯಂಗಲ್ NCM ಹಾಗಂದ್ರೆ ಏನಾಗಿತ್ತು, MN/MC. MN/MC ಅದನ್ನು ಬರ್ಕೊಂಡ್ವಿ, ಇದನ್ನು ಯೂಸ್ ಮಾಡ್ಕೊಂಡು. ಹೌದಾ? ಅದರ ನೆಕ್ಸ್ಟ್ ಆ್ಯಂಗಲ್ NIM ಅಂದರೆ ಏನಾಗಿತ್ತು, NIM ಅಂದರೆ MN/MI. ಸರಿನಾ? ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಬರ್ಕೊಂಡ್ವಿ. ತಿಳಿತಾ? ತಿಳಿತು. ನೆಕ್ಸ್ಟ್ ಸ್ನೆಲ್ಸ್ ಲಾ ಗೊತ್ತಿದೆ ಅಂದರೆ ಸ್ಟಾರ್ಟಿಂಗ್ ಸ್ಟಡಿ ಮಾಡಿದ್ವಿ. ಹೌದಾ? ಹೌದಾ? ಹಾಂ, ಅದನ್ನು ಯೂಸ್ ಮಾಡಿದ್ದೇವೆ. ಸ್ನೆಲ್ಸ್ ಲಾವನ್ನು ಈ ರೀತಿ ಬರಿಬಹುದು ನಾವು. ಏನು, N1 sin I ಈಸ್ ಈಕ್ವಲ್ ಟು N2 sin R, ವೇರ್ I ಈಸ್ ಇನ್ಸಿಡೆಂಟ್ ಆ್ಯಂಗಲ್ ಆ್ಯಂಡ್ R ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಹೌದಾ? ಹೌದು. ಸರಿಯಾಗಿದೆ. ಇಫ್ I ಈಸ್ ಟೂ ಸ್ಮಾಲ್ ದೆನ್ R ಈಸ್ ಆಲ್ಸೋ ಟೂ ಸ್ಮಾಲ್ ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಅದೇ ರೀತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅವೆರಡು ತುಂಬ ಚಿಕ್ಕದಿದ್ರೆ ಏನಾಗುತ್ತೆ, ಇಫ್ ಥೀಟಾ ಈಸ್ ಟೂ ಸ್ಮಾಲ್ ದೆನ್ ಸೈನ್ I ಈಸ್ ಈಕ್ವಲ್ ಟು I. ಇಫ್ R ಈಸ್ ಟೂ ಸ್ಮಾಲ್ ಸೈನ್ R ಈಸ್ ಈಕ್ವಲ್ ಟು R. ಹೌದಾ? ಸೊ ಸೈನ್ I ಇದ್ದಲ್ಲಿ I ಅಂತಷ್ಟೇ ಬರಿಬೋದು,
ಸೈನ್ ಆರ್ ಇದ್ದರೆ ಡೈರೆಕ್ಟಾಗಿ ಆರ್ ಅಂತಷ್ಟೇ ಬರಿಬೋದು. ತಿಳಿತು. ನೆಕ್ಸ್ಟ್ ಅವಾಗೇನಾಗುತ್ತೆ, N1I ಈಸ್ ಈಕ್ವಲ್ ಟು N2R ಅಂತ ಆಯಿತು. ನಮಗೀಗ I ಅಂದರೆ ಅದೇ ರೀತಿ R ಅಂದರೆ ಈಕ್ವೇಷನ್ ಇವೆ. ಸೊ ಈ ಈಕ್ವೇಷನಲ್ಲಿ N1 ಇದ್ದಲ್ಲಿ N1 ಬರ್ಕೊಂಡ್ವಿ, I ಇದ್ದಲ್ಲಿ I ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹೌದಾ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ N2 ಏನಿದೆ ಅಲ್ಲಿ N2 ಬರ್ಕೊಂಡ್ವಿ, ಎಲ್ಲಿ R ಇತ್ತೋ ಅಲ್ಲಿ R ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹೌದಾ, ಸರಿ. ಈಗ ನಾವಿಲ್ಲಿ ಈಕ್ವೇಷನ್ ಏನು ನೋಡ್ಬೋದು, ಈಗ MN ಏನಿದೆ ಅದು ನ್ಯೂಮಿರೇಟ್ರಲ್ಲಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಟರ್ಮ್ನಲ್ಲೂ ಕೂಡ ನ್ಯೂಮಿರೇಟ್ರಲ್ಲಿ MN ಇದೆ. ಸೊ ಬೈ ಡಿವೈಡಿಂಗ್ ಇಕ್ವೇಷನ್ ಬೈ MN ಏನಾಗುತ್ತೆ, ಈ ಒಂದು ಈಕ್ವೇಷನಲ್ಲಿರುವಂಥ MN ಟರ್ಮನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ಬೋದು ಬೈ ಡಿವೈಡಿಂಗ್ ಇಕ್ವೇಷನ್ ಬೈ MN. ಅದನ್ನು ಡಿವೈಡ್ ಮಾಡಿದಾಗ ಏನಾಯ್ತು, ಈಗ MN ಹೋಯ್ತು. ಹೌದಾ, ನಂತರ ಎಲಿಮಿನೇಟ್ ಆಗಿ ಹೋದರೆ ಏನಾಯಿತು, ಇಲ್ಲಿ 1 ಇದ್ದಂಗೆ ಆಗುತ್ತಾ, N1/OM. ನಂತರ ಇಲ್ಲೂ ಕೂಡ MN ಕ್ಯಾನ್ಸಲ್ ಆಗೋಯ್ತು, ಅಲ್ಲಿ 1 ಇದ್ದಾಗ ರೀತಿ. ಈಗ N1/MC ಅಂದರೆ N1/OM ಪ್ಲಸ್ N1/MC ಈಸ್ ಈಕ್ವಲ್ ಟು, ಇಲ್ಲಿ ಕೂಡ MN ಕ್ಯಾನ್ಸಲ್ ಆಗಿದೆ. ಅವಾಗೇನು ಉಳಿತು, N2/MC ಮೈನಸ್ ಸೈನ್ ಇದೆ. ಸೊ ಓಕೆನಾ, ಮೈನಸ್ N2/MI ಅಂತ ಬರೆದ ರೀತಿ ಆಯಿತು. ಈಗ ಇದನ್ನು ಸ್ವಲ್ಪ ರಿಯರೇಂಜ್ ಮಾಡ್ತವೆ. ಯಾಕೆ, ಇಲ್ಲಿ ಕೆಳಗಡೆ ಏನಿದೆ, MC ಅನ್ನೋ ಟರ್ಮ್ ಇದೆ ಡಿನಾಮಿನೇಟ್ರಲ್ಲಿ, ಇಲ್ಲಿ ಬೇರೆ ಬೇರೆ ಟರ್ಮ್ ಇದೆ. ಸೊ ಇದೆರಡನ್ನು ಒಂದೇ ಸೈಡ್ ತೊಗೊಂಬರೋದು, ಇದೆರಡನ್ನು ಅಂದರೆ ಇದನ್ನು ಈ ಸೈಡ್ ತೊಗೊಂಬರೋದು. ಆವಾಗ ಏನಾಗುತ್ತೆ, N1/OM ಡೈರೆಕ್ಟಾಗಿ ಹಾಗೆ ಬರ್ದ್ವಿ, ಈ ಟರ್ಮನ್ನು ಈ ಕಡೆ ತೆಗೆದುಕೊಂಡು ಬಂದ್ವಿ. ಅವಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಸೈನ್ ಇದೆ, ಈ ಕಡೆ ಬಂದರೆ ಪ್ಲಸ್ ಆಯಿತು, ಪ್ಲಸ್ N2/MI ಅಂತ ಆಯಿತು. ನಂತರ ಇಲ್ಲೇನಿದೆ, ಈ ಕಡೆ ಬರೀಲಾ, N2/MC ಇದೆ, ಮೈನಸ್ ಏನಾಗುತ್ತೆ, N1/MC ಆಗುತ್ತೆ. ಹೌದಾ, MC ಕಾಮನ್ ತಗೊಂಡ್ರೆ MC ಕಾಮನ್ ಇದೆ. ಸೊ ಅದೆರಡನ್ನೂ ಒಂದೇ ಕಡೆ ಬರ್ಕೊಳ್ಬೋದು. ಅವಾಗೇನಾಗುತ್ತೆ, N2-N1/MC ಅಂತ ಆಗುತ್ತೆ, N2-N1 ಡಿವೈಡೆಡ್ ಬೈ MC ಅಂತ ಆಗುತ್ತೆ. ಈಗ OM ಅಂದ್ರೇನು, ಇಲ್ಲಿ OM MI MC ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವೀಗ. ಓಕೆನಾ, ವ್ಯಾಲ್ಯೂಯಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಿದ್ರೆ OM ಅಂದರೆ ಏನಾಗಿರುತ್ತೆ, OM ಅಂದರೆ ಏನಾಗಿರುತ್ತೆ, OM ಡಿಸ್ಟೆನ್ಸನ್ನು U ಅಂತ ಬರೀತೇವೆ. ಹೌದಾ, U ಅಂದ್ರೇನು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ನಂತರ ಲೈಟ್ ರೇ ಡೈರೆಕ್ಷನ್ ಏನಿದೆ ಈ ಕಡೆ ಇದೆ, ಅಥವಾ ನಾವೇನು ಹೇಳ್ಬೋದು, ಲೈಟ್ ರೇ ಡೈರೆಕ್ಷನ್ ಈ ಸೈಡಿಗಿದೆ ಅಂತ ಹೇಳ್ಬೋದು. ಲೈಟ್ ರೇ ಡೈರೆಕ್ಷನ್ ಏನಿದೆ ಈ ಸೈಡಿಗಿದೆ, ಈ ಸೈಡ್ ಲೈಟ್ ಹೋಗ್ತಾ ಇದೆ. ನಂತರ ನಮಗೇನು ಗೊತ್ತಿದೆ, ಲೈಟಿನ ಡೈರೆಕ್ಷನಲ್ಲೇ ಯಾವ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೇವೆ ಅದನ್ನು ಪಾಸಿಟಿವ್ ತೆಗೆದುಕೊಳ್ತೇವೆ. ಲೈಟಿನ ಡೈರೆಕ್ಷನ್ ಏನಿದೆ ಅದಕ್ಕೆ ಆಪೋಸಿಟ್ ಆಗಿ ಯಾವ ಡಿಸ್ಟೆನ್ಸನ್ನು ಮೆಷರ್ ಮಾಡ್ತೇವೆ ಅದನ್ನು ನಾವು ತಗೊಳ್ತೇವೆ ಮೈನಸ್ ಅಂತ ತೆಗೆದುಕೊಳ್ತೇವೆ. ಸೈನ್ ಕನ್ವೆನ್ಷನ್ ಇದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಮಾಡಿದ್ದಾರೆ, ಈಸಿಯಾಗಿ ನಮ್ಮ ಚಾನಲ್ ಇದೆ, ಚೆಕ್ ಮಾಡಿರಿ. ಓಕೆನಾ, ಸರಿ. ಹಾಗಿದ್ರೆ ಯಾವುದೇ ಡಿಸ್ಟೆನ್ಸ್ ಆಗಿದ್ರು ಕೂಡ ನಾವು ಅದನ್ನು ಮಾಡ್ತೇವೆ ಆಪ್ಟಿಕ್ ಸೆಂಟ್ರಿಂದ ಮೆಷರ್ ಮಾಡ್ತೇವೆ. ಇಲ್ಲಿಂದ ಮೆಷರ್ ಮಾಡಬೇಕು, ಆಬ್ಜೆಕ್ಟ್ ಈ ಕಡೆ ಇದೆ, ಹಾಗೆ ನಾವು ಮೆಷರ್ ಮಾಡೋದು ಈ ಸೈಡಿಗೆ, ಲೈಟಿನ ಡೈರೆಕ್ಷನ್ ಈ ಸೈಡಿಗಿದೆ. ಹಾಗಿದ್ರೆ ಮೈನಸ್ U ಆಗುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಯಾಕೆ, ಲೈಟಿನ ಡೈರೆಕ್ಷನ್ ಏನಿದೆ ಅದರ ಆಪೋಸಿಟ್ ಡೈರೆಕ್ಷನ್ ಒಳಗಡೆ ನಾವು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇಲ್ಲಿ OM ಇಸ್ ಈಕ್ವಲ್ ಟು ಏನಾಯಿತು, ಹಾಗಿದ್ರೆ ಮೈನಸ್ U ಆಯಿತು. ಹೌದಾ, ನಂತರ MI ಅಂತ ಬಂತು. MI ಅಂದರೆ ಏನಾಗಿರುತ್ತೆ, ಇಲ್ಲಿ M ಇದೆ, ಇಲ್ಲಿ M ಇದೆ, ಇಲ್ಲಿ I ಇದೆ. ಸೊ ಈ ಡಿಸ್ಟೆನ್ಸನ್ನು ನಾವು ಮೆಷರ್ ಮಾಡಬೇಕು. ಲೈಟಿನ ಡೈರೆಕ್ಷನ್ ಯಾವ ಕಡೆ ಇದೆ, ಲೈಟಿನ ಡೈರೆಕ್ಷನ್ ಈ ಕಡೆಯಿಂದ ಹೋಗುತ್ತೆ ಅಂದರೆ ಈ ಡೈರೆಕ್ಷನ್ ಲೈಟ್ ಇದೆ. ಹೌದಾ, ಅಂದರೆ ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ ಅಂತ ಹೇಳಿದ್ರೆ ಲೈಟಿನ ಡೈರೆಕ್ಷನ್ ಜನರಲಾಗಿ ಹೇಳೋದಾದರೆ ಈ ಸೈಡಿಗಿದೆ. ಯಾವುದೇ ಡಿಸ್ಟೆನ್ಸ್ ಇದ್ರೂ ನಾವೇನು ಮಾಡ್ತೇವೆ, ಆಪ್ಟಿಕ್ ಡಿಸ್ಟೆನ್ಸ್ ಅಂದರೆ ಆಪ್ಟಿಕ್ ಸೆಂಟ್ರಿಂದ ಮೆಷರ್ ಮಾಡ್ತೇವೆ. ಆಪ್ಟಿಕ್ ಸೆಂಟ್ರಿಂದ ನಾವು ಡಿಸ್ಟೆನ್ಸ್ ಐ ಕಡೆ ಮೆಷರ್ ಮಾಡಿದ್ರು ಈ ಸೈಡ್ ಮೆಷರ್ ಮಾಡ್ತೇವೆ ಅಂತ ಹೇಳಿದ್ರೆ ಲೈಟಿನ ಡೈರೆಕ್ಷನ್ ಕೂಡ ಈ ಕಡೆ ಇದೆ, ನಾವು ಮೆಷರ್ ಮಾಡೋದು ಕೂಡ ಈ ಕಡೆನೇ ಇದೆ, ಎರಡು ಒಂದೇ ಡೈರೆಕ್ಷನ್. ಅವಾಗೇನಾಗುತ್ತೆ, ವಿ ಈಸ್ ಏನಾಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಬರೀರಿ ಪಾಸಿಟಿವ್. ಓಕೆನಾ, ಇಮೇಜ್ ಡಿಸ್ಟೆನ್ಸ್ ಏನಿದೆ ಅದನ್ನು ಪಾಸಿಟಿವ್ ಅಂತ ಬರಿತೇವೆ. ನಂತರ ನೆಕ್ಸ್ಟ್ ಇಲ್ಲೇನಿದೆ MC ಅಂತ ಇದೆ, ಇಲ್ಲಿ M ಇದೆ, ನಂತರ ಇಲ್ಲಿ C ಇದೆ.
ಲೈಟಿನ ಡೈರೆಕ್ಷನ್ ಈ ಕಡೆ ಇದೆ. ನಾವು ಡಿಸ್ಟೆನ್ಸ್ ಆಪ್ಟಿಕ್ ಸೆಂಟ್ರಿಂದ ಈ ಕಡೆ ಮೆಷರ್ ಮಾಡ್ತಾ ಇದ್ದೇವೆ, ಅಂದರೆ ಲೈಟಿನ ಡೈರೆಕ್ಷನ್ನು ಇದೆ, ನಾವು ಮೆಷರ್ ಮಾಡ್ತಾ ಇರುವಂಥ ಡೈರೆಕ್ಷನ್ನು ಇದೆ. ಹೌದಾ? ಹಾಗಿದ್ರೆ ಈ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಏನಾಗಿರುತ್ತೆ? ಅದು ರೇಡಿಯಸ್ ಆಫ್ ಕರ್ವೇಚರ್ ಆಗಿರುತ್ತೆ, ಆರ್ ಆಗಿರುತ್ತೆ. ಹೌದಾ? ಹಾಗಿದ್ರೆ ಅದನ್ನು ಪ್ಲಸ್ ಆರ್ ಅಂತ ಬರಿಬಹುದು. ನಂತರ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ N1/OM ಅಂತ ಇದೆ. OM ಮಧ್ಯದಲ್ಲಿ ಏನು ಬರಿತೇವೆ ನಾವೀಗ? ಇಲ್ಲಿ OM ಮಧ್ಯದಲ್ಲಿ ಮೈನಸ್ ಯು ಅಂತ ಬರೀತೇವೆ. ನಂತರ ಇಲ್ಲಿ MI ಇದೆ. MI ಅಂದರೆ ಏನು? ಪ್ಲಸ್ ವಿ. ಹಾಗಿದ್ರೆ ಇಲ್ಲಿ ಪ್ಲಸ್ ವಿ ಅಂತ ಬರೆದ್ವಿ. ದಟ್ ಈಸ್ ಈಕ್ವಲ್ ಟು N2 ಮೈನಸ್ N1 ಇದೆ ಡಿವೈಡೆಡ್ ಬೈ MC ಅಂದ್ರೇನು? ಆರ್ ಪ್ಲಸ್ ಆರ್. ಹೌದಾ? ಹೌದು. ಇದಿಷ್ಟು ಬರೆದಾಯ್ತು. ಈಗ ಇಲ್ಲಿ ಮೈನಸ್ ಇದೆ ಅಲ್ಲ, ಸೊ ಅದಕ್ಕೆ ಏನು ಮಾಡ್ತೇವೆ ನಾವು? ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿ ಬರಿತೇವೆ. ಒಂದು ಸ್ಟಾರ್ಟಿಂಗಲ್ಲಿ ಪ್ಲಸ್ ಸೈನ್ ಇರೋದು ಬರಲಿ ಅಂತ. ಇದನ್ನು ಈ ಕಡೆ ಬರಿತೇವೆ, ಇದನ್ನು ಈ ಕಡೆ ಬರಿತೇವೆ. ಆ ರೀತಿ ಬರೆದು ಫೈನಲ್ ಇಕ್ವೇಷನ್ ಬರೆದ್ವಿ. ಆವಾಗ ಏನಾಗುತ್ತೆ? N2/V, ಇಲ್ಲಿ ಮೈನಸ್ ಇದೆ ಅಲ್ಲ, ಸೊ ಅದನ್ನು ಇಲ್ಲಿ ತೆಗೆದುಕೊಳ್ಬೋದು. ಸೊ N2/V ಮೈನಸ್ N1 ಡಿವೈಡೆಡ್ ಬೈ ಯು ಈಸ್ ಈಕ್ವಲ್ ಟು ಏನಾಗುತ್ತೆ? N2 ಮೈನಸ್ N1 ಡಿವೈಡೆಡ್ ಬೈ ಆರ್. ತಿಳಿತಾ? ಈಸಿ ಇದೆಯಾ? ಈಸಿ ಇದೆ. ನಂತರ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಜನರಲಿ 5 ಮಾರ್ಕ್ಗೆ ಕೇಳಿರ್ತಾರೆ ಎಕ್ಸಾಮಲ್ಲಿ. ಹಾಗಿದ್ರೆ ಇದು ಯಾವ ರಿಲೇಷನ್ಗೆ ನಾವು ಡಿರೈವ್ ಮಾಡಿದ್ದು? ರಿಲೇಷನ್ ಬಿಟ್ವೀನ್ UVN ಆ್ಯಂಡ್ ಆರ್. ಯಾವುದು? ಆಬ್ಜೆಕ್ಟ್ ಡಿಸ್ಟನ್ಸ್, ಇಮೇಜ್ ಡಿಸ್ಟನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಗಿವನ್ ಸರ್ಫೇಸ್. ನಂತರ ಈ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಮಗಳರಿಗೆ, ಅಂದರೆ ಕ್ಲಾಸ್ಮೇಟ್ಸಿಗೆ, ಅವರಿಗೆ, ಅಥವಾ ಫ್ಯಾಮಿಲಿಲಿ ಯಾರಾದರೂ ಕಸಿನ್ಸ್ ಯಾರು ಇದ್ದರೆ ಅವ್ರ ಗ್ರೂಪ್ ಒಳಗೆ, ಅಂದರೆ ಫ್ಯಾಮಿಲಿ ಗ್ರೂಪ್ ಇದ್ದರೆ ಅದರೊಳಗಡೆ ಶೇರ್ ಮಾಡ್ಬೋದು, ಕಾಲೇಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಗ್ರೂಪಿಗೆ. ಇದರಿಂದ ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ಓಕೆನಾ? ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ನೀವು ಕಮೆಂಟ್ ಮಾಡ್ತೀರಾ, ಅದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಅಂದರೆ ಮತ್ತೆ ವೀಡಿಯೋಸನ್ನು ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬಿಡ್ರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.